ಮುಗಿಯದ ಬಂಧನ ಭಾಗ 61. ಅದು ಅಶ್ವಿನಿ ತೀರ ಸಮಯಾಸುವ ನಯವಾದ ಶೈಲಿಯಲ್ಲಿ ಮುಗುಳ್ನಕ್ಕರು. ಕ್ಷಮಿಸಿ, ಆದರೆ ಇತ್ತೀಚೆಗೆ ನನಗೆ ಯಾರೊಂದಿಗೂ ಹೊಸದಾಗಿ ಪರಿಚಯ ಮಾಡಿಕೊಳ್ಳುವಂತಹ ಮನಸ್ಥಿತಿ ಇಲ್ಲ. ಸೊ ನನ್ನ ಸರ್ಕಲ್ ತುಂಬ ಚಿಕ್ಕದಾಗಿರುತ್ತೆ. ಐ ಆಮ್ ನಾಟ್ ಕಂಫರ್ಟಬಲ್. ಅವಳು ಅತ್ಯಂತ ನಯವಾಗಿಯೇ ನಿರಾಕರಿಸಿದ್ರು. ಆ ಶ್ರೀಮಂತ ಯುವಕನಿಗೆ ಕೊಂಚ ನಿರಾಶೆ ಕೂಡ ಆಗುತ್ತೆ. ಆದರೂ ಅವನು ಅವಳನ್ನು ಒತ್ತಾಯಿಸದೆ ಗೌರವದಿಂದ ಹಿಂತಿರುಗ್ತಾನೆ. ಕೊನೆಗೂ ಅಶ್ವಿನಿ ತಾನು ಬಯಸಿದ್ದಂತಹ ಏಕಾಂತತೆ ಮತ್ತು ನೆಮ್ಮದಿಯ ಶಾಂತಿಯನ್ನು ಮರಳಿ ಪಡೆದಳು. ಅವಳು ತನ್ನ ಭಾವನೆಗಳನ್ನು ಏಕಾಗ್ರತೆಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಅತ್ಯಂತ ಪರಿಚಿತ ಹಾಗೂ ಪ್ರೀತಿಯ ಧ್ವನಿಯೊಂದು ಇದ್ದಕ್ಕಿದ್ದಂತೆ ಕರೆಯುತ್ತೆ. ಅಶ್ವಿನಿ, ಅದು ನೀನೇನಾ? ಆ ಧ್ವನಿಯಲ್ಲಿ ಕೇಳಿದ ತಕ್ಷಣವೇ ಅಶ್ವಿನಿ ಆಶ್ಚರ್ಯದಿಂದ ಧ್ವನಿ ಬಂದ ದಿಕ್ಕಿನ ಕಡೆಗೆ ತನ್ನ ನೋಟವನ್ನು ಎತ್ತಾಳೆ. ಅಲ್ಲಿ ಬೂದು ಬಣ್ಣದ ರಾಯಲ್ ಸೂಟ್ ಧರಿಸಿದ್ದ ಒಬ್ಬ ಅತ್ಯಂತ ಸುಂದರ ಪ್ರಭಾವಿ ಯುವಕ ತನ್ನತ್ತ ವಿಸ್ಮಯದಿಂದ ನೋಡ್ತಾ ಇರೋದನ್ನು ಅವಳು ಕಂಡ್ಳು. ಅವರಿಬ್ಬರ ಕಣ್ಣುಗಳು ಭೇಟಿಯಾದ ತಕ್ಷಣ ಅಶ್ವಿನಿಯ ಕಣ್ಣುಗಳಲ್ಲಿ ವಿಶೇಷವಾದ ಕಾಂತಿ ಮೂಡಿತು. ಅವಳು ತೀವ್ರ ಆಶ್ಚರ್ಯಚಕಿತವಾದ ಧ್ವನಿಯಲ್ಲಿ, ವರುಣ್, ಹಬ್ಬ, ಎಂತಹ ಅಪರೂಪದ ಕಾಕತಾಳೀಯ ಅಂತ ಉದ್ಗರಿಸಿದ್ಲು. ವರುಣ್ ಕೃಷ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುವ ಪೀಳಿಗೆಯ ಅತ್ಯಂತ ಪ್ರಭಾವಿ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದರು. ಅಶ್ವಿನಿ ವಿದೇಶದಲ್ಲಿದ್ದಾಗ ಇಬ್ಬರು ಕೂಡ ಭೇಟಿಯಾಗಿದ್ದರು. ವಿದೇಶದಲ್ಲಿ ಅಶ್ವಿನಿಗೆ ಯಾವುದೇ ಕಷ್ಟ ನಷ್ಟ ಎದುರಾದಾಗಲೆಲ್ಲ ವರುಣ್ ಅವಳಿಗೆ ಅಪಾರವಾಗಿ ಸಹಾಯವನ್ನು ಮಾಡಿದರು. ಒಂದು ರೀತಿಯ ಬೆನ್ನೆಲುಬಾಗಿ ಇದ್ರು ಅಂತ ಹೇಳಿದ್ರೆ ಸತ್ಯ. ಹಾಗಾಗಿ ಅವರ ನಡುವೆ ಅತ್ಯಂತ ಆಪ್ತವಾದ ಪರಿಶುದ್ಧವಾದ ಸ್ನೇಹ ಇತ್ತು. ಅಶ್ವಿನಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕೆಲಸಕ್ಕಾಗಿ ಭಾರತಕ್ಕೆ ಹಿಂತಿರುಗಿದಾಗ ವರುಣ್ ಕೇವಲ ವಿದೇಶದಲ್ಲಿದ್ದಾರೆ ಅಂತ ಭಾವಿಸಿ ಸಂಪರ್ಕಿಸಲು ಸಾಧ್ಯವಾಗಿರಲಿಲ್ಲ. ವರುಣ್ ಮುಖದಲ್ಲಿ ಪ್ರಕಾಶಮಾನವಾದ ನಗುವನ್ನು ಬೀರುತ್ತಾ ಅಶ್ವಿನಿಯ ಹತ್ತಿರಕ್ಕೆ ನಡೆದು ಬಂದರು. ಅಶ್ವಿನಿ, ನಿನ್ನ ನೋಡಿ ಎಷ್ಟು ದಿನಗಳಾಯ್ತು ಗೊತ್ತಾ? ಅಶ್ವಿನಿ ನಗುತ್ತಾ ತಲೆ ಆಡಿಸ್ತಾಳೆ. ಹೌದು ವರುಣ್, ನೀವು ಯಾವಾಗ ದೇಶಕ್ಕೆ ಹಿಂತಿರುಗಿದ್ರಿ? ನೀವು ವಿದೇಶದಲ್ಲಿದ್ರಲ್ವಾ? ಮತ್ತೆ ನನ್ನನ್ನು ಯಾಕೆ ಸಂಪರ್ಕಿಸಲೇ ಇಲ್ಲ? ವರುಣ್ ಅವಳನ್ನು ಮೇಲಿನಿಂದ ಕೆಳಗೆ ವಿಸ್ಮಯದಿಂದ ನೋಡುತ್ತಾ, ನಾನು ಭಾರತಕ್ಕೆ ಬಂದು ಕೇವಲ 2 ದಿನ ಆಯ್ತಷ್ಟೇ. ನಿನಗೆ ಕರೆ ಮಾಡಬೇಕಂದುಕೊಂಡಿದ್ದೆ, ಆದರೆ ನಿನ್ನ ಸಂಶೋಧನೆಯ ಕೆಲಸಕ್ಕೆ ತೊಂದರೆ ಕೊಡ್ತೇನೆ ಅಂತ ಏನೋ ಹೆದರಿದೆ. ತುಂಬ ದಿನಗಳಾಯಿತು ಬಿಡು. ಆದರೆ ನೀನು ಯಾಕೆ ಸ್ವಲ್ಪ ದಣಿದಂತೆ ಕಾಣ್ತೀಯಾ? ತಮಿಳುನಾಡಿನಲ್ಲಿ ನಿನಗೆ ಕೆಲಸದ ಒತ್ತಡ ಹೆಚ್ಚಾಗಿಬಿಟ್ಟಿದೆಯಾ ಹೇಗೆ ಅಂತ ಕಳವಳದಿಂದ ಕೇಳ್ತಾನೆ. ಅಶ್ವಿನಿ ಸುಮ್ಮನೆ ನಗುತ್ತಾ, ಅದನ್ನು ಒಂದು ಕಾರಣ ಎನ್ನಬಹುದು ವರುಣ್, ಅಷ್ಟೇ ಅಂತ ಹೇಳ್ತಾಳೆ. ಸಂಶೋಧನಾ ಸಂಸ್ಥೆಯಲ್ಲಿ ನನಗೇನು ಕೆಲಸದ ಒತ್ತಡವಿದೆ ನಿಜ, ಆದರೆ ಅದು ನಾನು ವಿದೇಶದಲ್ಲಿದ್ದಾಗ ಇದಕ್ಕಿಂತ ಹೆಚ್ಚೇನಿರಲಿಲ್ಲ ಬಿಡು. ಅದು ಎಲ್ಲಿದ್ರೂ ಒಂದೇ. ಮನೆಯಲ್ಲಿರುವ ಆ 3 ದಂಡಗಳಿಂದಾಗಿ, ಅಂದರೆ ವರ್ಮಾ ಕುಟುಂಬದ ಮಾನಸಿಕ ಕಿರುಕುಳ, ನಾನು ದೈಹಿಕವಾಗಿ ಮಾನಸಿಕವಾಗಿ ಸುಸ್ತಾಗಿರಬೇಕು. ಆದರೆ ನನ್ನ ಈ ವೈಯಕ್ತಿಕ ವಿಷಯಗಳನ್ನು ವರುಣ್ಗೆ ಹೇಳಿ ತೊಂದರೆ ಕೊಡುವಂಥದ್ದು, ತನ್ನ ವೈಯಕ್ತಿಕ ವಿಚಾರಗಳಲ್ಲಿ ಅವನನ್ನು ಸೇರಿಸ್ಕೊಳ್ಳುವಂಥದ್ದು ಅವಳಿಗೆ ಸ್ವಲ್ಪ ಕಿರಿಕಿರಿ ಅನಿಸೋದು ಸರಿಯಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡ್ಳು. ವರುಣ್ ಅವಳನ್ನು ಮತ್ತಷ್ಟು ಕಾಳಜಿಯಿಂದ ನೋಡುತ್ತಾ, ನನಗೆ ಗೊತ್ತು ಅಶ್ವಿನಿ, ನೀನು ಕೆಲಸದ ರಾಕ್ಷಸಿ, ವರ್ಕ್ ಹೋಲಿಕ್ ಅಂತ. ಆದರೆ ನೀನು ನಿನ್ನ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲೇಬೇಕಲ್ವಾ? ಅತಿಯಾಗಿ ಕೆಲಸ ಮಾಡಬೇಡ, ಅದು ಅನಾರೋಗ್ಯಕ್ಕೀಡು ಮಾಡುತ್ತೆ ಅಂತ ಹೇಳ್ತಾನೆ. ಅಶ್ವಿನಿ ಮುಗುಳ್ನಗುತ್ತಾ ತಲೆ ತೂಗಿಸ್ತಾಳೆ. ಸರಿ, ಅದಿರಲಿ, ನೀನು ಈ ಮಹಾಪಾಟಿಯಲ್ಲಿ ಹೇಗೆ? ಭಾರತಕ್ಕೆ ಹಿಂತಿರುಗಿದ ಕೆಲವೇ ದಿನಗಳಲ್ಲಿ ನೀನು ರಾಜಾರತ್ನಂ ಗ್ರೂಪ್ಗೆ ಸೇರ್ಕೊಬಿಟ್ಟಿದೆಯಾ ಹೆಂಗೆ ಅಂತ ವರುಣ್ ನಗುತ್ತಾ ಕುತೂಹಲದಿಂದ ಕೇಳ್ತಾನೆ. ಅದನ್ನು ಕೇಳಿ ಅಶ್ವಿನಿ ತಕ್ಷಣವೇ ತಬ್ಬಿಬ್ಬಾಗ್ತಾಳೆ. ನಂತರ ನೆರೆದಿದ್ದ ಅತಿಥಿಗಳನ್ನು ನೆನಪಿಸಿಕೊಂಡು ಮೃದುವಾಗಿ ನಗುತ್ತಾ ತಲೆ ಆಡಿಸ್ತಾಳೆ. ಅಯ್ಯೋ, ಹಾಗೇನಿಲ್ಲ ವರುಣ್, ನಾನು ದೇಶಕ್ಕೆ ಬಂದು ಕೆಲವು ದಿನಗಳಾಗಿದೆ, ಸುಮಾರು ತಿಂಗಳುಗಳು ಕಳೆದಿರಬಹುದು. ನಾನು ರಾಜಾರತ್ನಂ ಸಂಸ್ಥೆಗೆ ಸೇರಿಕೊಂಡಿಲ್ಲ. ಬದಲಿಗೆ ಹಿರಿಯ ರಾಜಾರತ್ನಂ ಅವರ ಅನಾರೋಗ್ಯದ ವಿಶೇಷ ಚಿಕಿತ್ಸೆಗಾಗಿ ವೈದ್ಯೆಯಾಗಿ ಬಂದಿದ್ದೆ ಅಷ್ಟೇ. ನಾನು ಹಿರಿಯ ರಾಜಾರತ್ನಂ ಅವರ ಗಂಭೀರ ಅನಾರೋಗ್ಯವನ್ನು ಗುಣಪಡಿಸಿದಂತಹ ಕಾರಣಕ್ಕಾಗಿ ನನ್ನನ್ನು ಈ ಭವ್ಯ ಹುಟ್ಟುಹಬ್ಬದ ಪಾರ್ಟಿಗೆ ವಿಶೇಷವಾಗಿ ಕರೆತರಲಾಗಿದೆ ಅಷ್ಟೇ ಅಂತ ಹೇಳ್ತಾನೆ ವರುಣ್. ಆದಾಗ್ಯೂ ನಾನು ರಾಜಾರತ್ನಂ ಕುಟುಂಬದೊಂದಿಗೆ ಹತ್ತಿರದಿಂದ ಕೆಲಸ ಮಾಡ್ತಿದ್ದೇನೆ ಎಂಬುದು ನಿಜ. ಯಾಕಂದರೆ ಅವರು ನಮ್ಮ ಮುಖ್ಯ ಸಂಶೋಧನಾ ಸಂಸ್ಥೆಗೆ ಪ್ರಮುಖ ಔಷಧಿ ಪೂರೈಕೆದಾರರು ಕೂಡ ಆಗಿದ್ದಾರೆ ಅಂತ ಹೇಳಿ ಅಶ್ವಿನಿ ವಿವರಿಸ್ತಾಳೆ. ವರುಣ್ ತೀವ್ರ ಆಶ್ಚರ್ಯಚಕಿತನಾಗಿ, ಹಿರಿಯ ರಾಜಾರತ್ನಂ ಅವರ ಆರೋಗ್ಯ ಪರಿಸ್ಥಿತಿ ಎಷ್ಟು ಭೀಕರವಾಗಿ ಕೆಟ್ಟಿತ್ತು ಅಂತ ನಾನು ಕೇಳಿದ್ದೆ ಅಶ್ವಿನಿ. ಆದರೆ ವಿದೇಶದಿಂದ ಅನೇಕ ಪ್ರಸಿದ್ಧ ವೈದ್ಯರು, ತಜ್ಞರು ಅವರನ್ನು ಗುಣಪಡಿಸೋಕೆ ಸಾಧ್ಯವೇ ಆಗಿರಲಿಲ್ಲ. ಅಂತಹದ್ರಲ್ಲಿ ಅವರು ಆ ಪವಾಡ ಸದೃಶ್ಯರಾಗಿ ಇವತ್ತು ಚೇತರಿಸ್ಕೊಂಡು ನನ್ನ ಮುಂದೆ ನಿಂತಿದ್ದಾರೆ ಅಂತ ಕೇಳಿದಾಗ ಆ ಅದ್ಭುತ ವೈದ್ಯರು ಯಾರಿರಬಹುದು ಅಂತ ನಾನು ನಿಜವಾಗ್ಲೂ ಆಶ್ಚರ್ಯನೇ ಪಡ್ತಾ ಇದ್ದೆ. ಆದರೆ ಅದು ಸ್ವತಃ ನೀನೇ ಅಂತ ಕೇಳಿಬಿಟ್ಟು ನಾನು ಊಹಿಸಲು ಸಾಧ್ಯ ಆಗ್ತಲ್ಲ ನೋಡು ಅಂತ ಹೇಳಿದ್ದಾರೆ. ಅಶ್ವಿನಿ ತನ್ನ ತುಟಿಗಳನ್ನು ನಯವಾಗಿ ಬಿಗಿದುಕೊಂಡು ಮುಗುಳ್ನಕ್ಕು, ಅಯ್ಯೋ ಹಾಗೇನಿಲ್ಲ ವರುಣ್,
ಇದು ಕೇವಲ ನನ್ನ ಅದೃಷ್ಟ ಅಷ್ಟೇ. ಆ ಕಾಯಿಲೆ ನನ್ನ ವಿಶೇಷ ಅಧ್ಯಯನದ ಕ್ಷೇತ್ರಕ್ಕೆ ಸಂಬಂಧಿಸಿದ್ರಿಂದ ಚಿಕಿತ್ಸೆ ಸುಲಭ ಆಯ್ತಷ್ಟೇ. ವರುಣ್ ತನ್ನ ಹುಬ್ಬುಗಳನ್ನು ಮೇಲಕ್ಕೆ ಇನ್ನು ಸಾಕು. ನಿನ್ನ ಈ ಅತಿಯಾದ ವಿನಮ್ರತೆ. ನನಗೆ ಇತರರ ವೈದ್ಯಕೀಯ ಜ್ಞಾನದ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಿನ್ನಲ್ಲಿರುವಂತಹ ಅಪಾರ ಪ್ರತಿಭೆ, ಜಾಣ್ಮೆಯ ಬಗ್ಗೆ ನನಗೆ ಅತ್ಯಂತ ಚೆನ್ನಾಗಿ ತಿಳಿದಿದೆ. ಆದಾಗ್ಯೂ ಹಿರಿಯ ರಾಜಾರತ್ನಂ ಅವರ ಜೀವ ಕಾಪಾಡಿದ ಆ ಮಹಾನ್ ವೈದ್ಯ ನೀನೇ ಅಂತ ತಿಳಿದಾಗ ನನಗಂತೂ ನಿಜಕ್ಕೂ ಹೆಮ್ಮೆ ಆಗ್ತಿತ್ತು ಅಂತ ಮುಕ್ತ ಕಂಠದಿಂದ ಹೊಗಳುತ್ತಾನೆ. ನೀನು ನನ್ನನ್ನು ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಹೊಗಳುತ್ತಿದ್ದೀಯ ವರುಣ್ ಅಂತ ಹೇಳುತ್ತಾ ಅಶ್ವಿನಿ ಪ್ರಫುಲ್ಲತೆಯಿಂದ ನಕ್ಕಕ್ಕೆ ಶುರು ಮಾಡ್ತಾಳೆ. ಇಬ್ಬರು ಹಿರಿಯರ ಅನಾರೋಗ್ಯ, ವೈದ್ಯಕೀಯ ಕ್ಷೇತ್ರದ ಹೊಸ ಸಂಶೋಧನೆಗಳು ಹಾಗೂ ವಿದೇಶದ ಸಭೆಯ ಹಳೆಯ ಒಂದು ನೆನಪುಗಳ ಬಗ್ಗೆ ಅತ್ಯಂತ ಸಂತೋಷದಿಂದ ಮುಗುಳ್ನಗುತ್ತಾ ಚಿಟ್ ಮಾಡ್ತಾ ಮಾತಾಡ್ತಾನೆ ಇದ್ದಾರೆ. ಆದರೆ ಒಬ್ಬರಾದ್ಮೇಲೆ ಒಬ್ಬರು ಅನ್ನೋ ಥರ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸುಹಾಸ್ಗೆ ಇದು ಸಹಿಸಲಾಗಲೇ ಇಲ್ಲ. ಸ್ವಲ್ಪ ಸಮಯದ ಹಿಂದಷ್ಟೇ ಅಶ್ವಿನಿಯ ಬಳಿ ಯಾರೋ ಒಬ್ಬ ಅಪರಿಚಿತ ಬಂದು ಮಾತಾಡಿ ಹೊರಟು ಹೋಗಿದ್ದನ್ನು ಅವನು ಕಣ್ಣಿಟ್ಟು ನೋಡಿ ಹೊಟ್ಟೆ ಹೊರೆದುಕೊಂಡಿದ್ದ. ಆದರೆ ಈಗ ಮತ್ತೊಬ್ಬ ಅದೇ ರೀತಿ ಅತ್ಯಂತ ಸುಂದರವಾದ ಹಾಗೂ ಪ್ರಭಾವಿ ಯುವಕನೊಂದಿಗೆ ಅವಳು ಅತ್ಯಂತ ಹತ್ತಿರವಾಗಿ ಖುಷಿಯಾಗಿ ನಗುತ್ತಾ ಮಾತಾಡ್ತಾ ಇರೋಂಥದ್ದನ್ನು ಕಂಡ ಅವನ ಕಣ್ಣೋಟವೇ ತಕ್ಷಣವೇ ಕತ್ತಲೆಯಾಗಿ ಹೋಯಿತು. ಅವಳಿಗೆ ಇನ್ನೊಬ್ಬ ಪುರುಷನ ಜೊತೆ ಈ ಮಟ್ಟಿನ ಸಾಮೀಪ್ಯವಿರುವಂಥದ್ದು ಸುಹಾಸ್ಗೆ ಕಿಂಚಿತ್ತೂ ಇಷ್ಟ ಆಗಲಿಲ್ಲ. ಅವನ ದೇಹದಿಂದ ಎಷ್ಟರ ಮಟ್ಟಿಗೆ ಒಂದು ಹಿಮಾವೃತ ಕೋಪದ ಕಂಪನಗಳು ಹೊರಹೊಮ್ಮುತ್ತಿದ್ವಂದರೆ ಅವನ ಹತ್ತಿರ ನಿಂತಿದ್ದ ಪ್ರತಿಯೊಬ್ಬರಿಗೂ ಕೂಡ ಆ ತೀವ್ರವಾದ ಬಿಗಿತ ಸ್ಪಷ್ಟವಾಗಿ ಅನುಭವಕ್ಕೆ ಬರುವಂಥದ್ದಾಗಿತ್ತು. ಸ್ವಾಭಾವಿಕವಾಗಿಯೇ ಸುಹಾಸ್ನ ಈ ಹಠಾತ್ ಬದಲಾವಣೆ, ಅವನ ಕಣ್ಣಲ್ಲಿದ್ದಂತಹ ಕೋಪದ ಕಿಚ್ಚನ್ನು ಗಮನಿಸಿದ್ದ ಜಯಂತ್ಗೆ ಅಲ್ಲಿ ಏನು ನಡೀತಾ ಇದೆ ಎಂಬ ಸಂಪೂರ್ಣ ಅರಿವಾಯಿತು. ಜಯಂತ್ ನಯವಾದ ಮತ್ತು ಕುಚ್ಚೋದ್ಯಾದ ನಗುವಿನೊಂದಿಗೆ ಸುಹಾಸ್ನ ಕಿವಿಯ ಹತ್ತಿರ ಬಂದು, ಏನು ಸುಹಾಸ್, ಅಲ್ಲೇನು ನಡೀತಿದೆ ಅಂತ ಹತ್ತಿರಕ್ಕೆ ಹೋಗಿ ನೋಡೋಕೆ ಬಯಸ್ತೀಯಾ ಹೇಗೆ ಅಂತ ಕೀಟಲೆಯಿಂದ ಕೇಳ್ತಾನೆ. ಅವರಿಬ್ಬರ ಮಾತುಕತೆಗಳು ಮತ್ತು ಸುಹಾಸ್ನ ನಡವಳಿಕೆಯನ್ನು ಕೆಲವು ಬಾರಿ ಗಮನಿಸಿದಾಗ ಜಯಂತ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಕನಿಷ್ಠ ಪಕ್ಷ ಸುಹಾಸ್ ಅಶ್ವಿನಿಯೊಂದಿಗೆ ವರ್ತಿಸುತ್ತಿದ್ದ ರೀತಿ ತಾನು ಆರಂಭದಲ್ಲೇ ನಿರೀಕ್ಷಿಸಿದಂತೆ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅವರ ಹಳೆಯ ಸಂಬಂಧದ ಬಗ್ಗೆ ಮೊದಲೇ ತಿಳಿದಿದ್ದರಿಂದ ಸುಹಾಸ್ ಅಶ್ವಿನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾನೆ ಅಂತ ಜಯಂತ್ ಕೂಡ ಭಾವಿಸ್ತಾನೆ. ಆದರೆ ಇಲ್ಲಿ ನಡೆಯುತ್ತಿದ್ದುದೇ ಬೇರೆ. ವಾಸ್ತವವಾಗಿ ಸುಹಾಸ್ ಅವಳಿಗೆ ಪ್ರತಿಯೊಂದು ವಿಷಯದಲ್ಲೂ ರಕ್ಷಕನಂತೆ ನಿಂತು ಸಹಾಯ ಮಾಡುತ್ತಿರುವುದು ಅವನಿಗೆ ಎದ್ದು ಕಾಣ್ತಾ ಇತ್ತು. ಆದರೆ ಇನ್ನೊಂದು ಕಡೆ ನೋಡಿದಾಗ ಕಾವ್ಯಳನ್ನು ಅವನು ತೀವ್ರವಾಗಿ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದನು. ಸುಹಾಸ್ನ ಸಂಭಾಷಣೆ ಮತ್ತು ಕಣ್ಣೋಟವನ್ನು ಗಮನಿಸಿದಾಗ ಅವನಿಗೆ ಅಶ್ವಿನಿಯ ಮೇಲೆ ಅಪಾರವಾದ ಕಾಳಜಿ ಇದೆ ಅನ್ನುವಂಥದ್ದು ಮಾತ್ರ ಜಯಂತ್ಗೆ ತುಂಬ ಸುಲಭವಾಗಿ ತಿಳಿತಾ ಇತ್ತು. ಅದಕ್ಕಾಗಿಯೇ ತನ್ನ ಕಣ್ಣುಗಳು ಮುಂಭಾಗದಲ್ಲೇ ನಡೆಯುತ್ತಿರುವಂತಹ ಈ ದೃಶ್ಯ ಮತ್ತು ಸುಹಾಸ್ನ ಮುಖದಲ್ಲಿದ್ದಂತಹ ಹಠಾತ್ ಅಸಮಾಧಾನ, ಈರ್ಷ್ಯೆಯನ್ನು ಕಂಡ ಮೇಲೆಯೇ ಜಯಂತ್ ಅಂತಹದೊಂದು ಜಾಣತನದ ಉಪಾಯವನ್ನು ಸೂಚಿಸ್ತಾನೆ. ಸುಹಾಸ್ ಅತ್ಯಂತ ಕಠಿಣ ಮುಖಭಾವದಿಂದ ಉಬ್ಬುಗಂಟು ಹಾಕ್ಕೊಂಡು ಜಯಂತ್ ಕೇಳಿದ ಪ್ರಶ್ನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾನೆ. ಆದರೆ ಜಯಂತ್ಗೆ ಸುಹಾಸ್ನ ಹಠಮಾರಿ ಸ್ವಭಾವ ತುಂಬ ಚೆನ್ನಾಗಿ ತಿಳಿದಿದ್ದರಿಂದ ಅವನು ತಾನೇ ಅಸಮಾಧಾನಗೊಂಡಂತೆ ನಟಿಸುತ್ತಾ, ನಾನೇ ಸ್ವತಃ ಡಾಕ್ಟರ್ ಅಶ್ವಿನಿಗೆ ಈ ಪಾರ್ಟಿಗೆ ಕರೆ ಮಾಡಿದ್ದೆ ಸುಹಾಸ್. ಅವಳನ್ನು ಹೀಗೆ ಎಲ್ಲರ ಮಧ್ಯೆ ಒಂಟಿಯಾಗಿ ಬಿಡುವುದು ಸರಿಯಲ್ಲ. ನಾನು ಹೋಗಿ ಅವಳೊಂದಿಗೆ ಸ್ವಲ್ಪ ಮಾತಾಡಿ ಬರ್ತೇನೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ ಕೆಣಕ್ತಾನೆ. ಕೆಲವು ಸೆಕೆಂಡುಗಳ ಬಿಗುವಿನ ಹಿಂಜರಿಕೆಯ ನಂತರ ಸುಹಾಸ್ ಮೌನವಾಗಿಯೇ ಒಪ್ಕೊಳ್ತಾನೆ. ಇಬ್ಬರು ತಕ್ಷಣವೇ ಪಾರ್ಟಿಯ ಜನಸಮೂಹದಿಂದ ದೂರವಿದ್ದ ಆ ಪ್ರಶಾಂತ ಮೂಲೆಯ ಕಡೆಗೆ ಹೆಜ್ಜೆಯನ್ನು ಹಾಕ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಇನ್ನೂ ವರುಣ್ ಜೊತೆ ಅತ್ಯಂತ ಕುತೂಹಲದಿಂದ ವಿದೇಶದ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮಾತಾಡ್ತಾನೆ ಇದ್ಲು. ಇದ್ದಕ್ಕಿದ್ದಂತೆ ವರುಣ್ ಬೆನ್ನ ಹಿಂದೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳು ನಡೆದು ಬರುತ್ತಿರುವುದನ್ನು ಅವಳು ಕಂಡ್ಳು. ಅದನ್ನು ನೋಡಿದ ತಕ್ಷಣವೇ ಅವಳ ಮುಖದಲ್ಲಿದ್ದಂತಹ ಆ ಪ್ರಫುಲ್ಲ ನಗು ಕೊಂಚ ಕಡಿಮೆಯಾಗಿ ಮುಖ ಸಣ್ಣಗೆ ಗಂಟಿಕ್ಕೊತ್ತು. ಹೇ ವರುಣ್ ಕೃಷ್ಣ, ನೀನು ಯಾವಾಗ ದೇಶಕ್ಕೆ ಹಿಂತಿರುಗಿದೆ? ನಗರಕ್ಕೆ ಬಂದಿದೀಯಾ ಎಂದು ನನಗೆ ಹೇಳಲೇ ಇಲ್ವಲ್ಲೋ ಎಂದು ಜಯಂತ್ ಅತ್ಯಂತ ನಿರಾಳವಾಗಿ ಬಂದು ವರುಣ್ ಭುಜ ತಡ್ತಾನೆ. ವರುಣ್ ಪ್ರತಿಯಾಗಿ ಸ್ನೇಹದ ಮುಗುಳ್ನಗ್ತಾನೆ. ಜಯಂತ್ ಜೊತೆ ಕೆಲ ಕ್ಷಣಗಳ ಕಾಲ ಔಪಚಾರಿಕ ಹಲೋ ಹಾಯ್ ಮುಗಿಸಿದ ನಂತರ ಜಯಂತ್ ಒಮ್ಮೆ ಸುಹಾಸ್ನ ಕಡೆಗೆ ನೋಡಿ, ವರುಣ್, ನಿನಗೆ ಡಾಕ್ಟರ್ ಅಶ್ವಿನಿ ಪರಿಚಯವಿದ್ದಾರಾ ಅಂತ ಚೇಷ್ಟೆಯಿಂದ ಕೇಳ್ತಾನೆ. ವರುಣ್ ನಗುತ್ತಾ ತಲೆ ಆಡಿಸಿ, ಹೌದು ಜಯಂತ್, ವಾಸ್ತವವಾಗಿ ನಾನು ಅವಳನ್ನು ಅತ್ಯಂತ ಹತ್ತಿರದಿಂದನೇ ಬಲ್ಲೆ. ನಾವಿಬ್ಬರು ತುಂಬ ಆಪ್ತ ಸ್ನೇಹಿತರು ಕೂಡ ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣವೇ ಜಯಂತ್ನ ಎದೆ ಬಡಿತ ಒಂದು ಕ್ಷಣ ನಿಂತಂತಾಯಿತು. ತನ್ನ ಅರಿವಿಲ್ಲದಂತೆಯೇ ಅವನು ಭಯದಿಂದ ಸುಹಾಸ್ನ ಕಡೆಗೆ ತಿರುಗಿ ನೋಡ್ತಾನೆ.
ಸುಹಾಸ್ನ ಮುಖಭಾವ ಮಂಜುಗಡ್ಡೆಯಂತೆ ಹೆಪ್ಪುಗಟ್ಟಿತ್ತು. ಅವನ ಕಣ್ಣುಗಳಿಂದ ಕೆಂಡ ಕಾರ್ತಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವರಿಬ್ಬರು ನಿಂತಿದ್ದ ಇಡೀ ವಾತಾವರಣವೇ ಒಂದು ಕ್ಷಣದಲ್ಲಿ ಹಿಮಾವೃತವಾದಂತೆ ಉಸಿರುಗಟ್ಟಿದಂತೆ ಕಾಣ್ತಾ ಇತ್ತು. ಬದಲಾಯಿತು. ಜಯಂತ್ ಕೂಡ ಎದುರಿ ಮೌನವಾಗ್ತಾನೆ. ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ವಿಚಿತ್ರವಾದ ಭೀಕರ ಮೌನ ಕೂಡ ಆವರಿಸಿಕೊಳ್ಳುತ್ತೆ. ಜಯಂತ್, ಈ ಸಂಭಾವಿತ ವ್ಯಕ್ತಿ ಯಾರು? ಸುಹಾಸ್ನ ತೀಕ್ಷ್ಣ ಹಾಗೂ ಅಸಡ್ಡೆಯ ಧ್ವನಿ ಆ ಗಂಭೀರ ಮೌನವನ್ನ ಮುರಿತು. ಜಯಂತ್ ಆಘಾತದಿಂದ ಸ್ತಬ್ಧನಾಗಿ ವರುಣನ್ನ ಸುಹಾಸ್ನ ಕಡೆಗೆ ತಳ್ಳಿ ಸ್ವಯಂಚಾಲಿತವಾಗಿ ಪಕ್ಕಕ್ಕೆ ಸರಿದು ನಿಂತ್ಕೊಳ್ತಾನೆ. ಕ್ಷಮಿಸಿ, ನಾನು ನೀವಿಬ್ಬರನ್ನ ಪರಸ್ಪರ ಪರಿಚಯಿಸಲೇ ಮರೆತು ಬಿಟ್ಟಿದ್ದೆ ವರುಣ್. ಇವರು ಸುಹಾಸ್ ವರ್ಮಾ, ಗ್ರೂಪ್ ಆಫ್ ಕಂಪನೀಸ್ನ CEO. ನೀವು ಇವರ ಬಗ್ಗೆ ಖಂಡಿತ ಕೇಳಿರ್ತೀರಿ ಹೌದಲ್ವಾ ಅಂತ ಸುಹಾಸ್ನನ್ನ ವರುಣನಿಗೆ ಪರಿಚಯಿಸ್ತಾನೆ. ತದನಂತರ ಸುಹಾಸ್ನ ಕಡೆಗೆ ತಿರುಗಿ, ಸುಹಾಸ್, ಇವರು ವರುಣ್ ಕೃಷ್ಣ, ಪ್ರಸಿದ್ಧ ಕೃಷ್ಣ ಗ್ರೂಪ್ ಆಫ್ ಕುಲಪುತ್ರ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಯುವ ವೈದ್ಯ ಕೂಡ. ಇವರು ಹೆಚ್ಚಾಗಿ ವಿದೇಶದಲ್ಲೇ ಇರ್ತಾರೆ ಅಂತ ಹೇಳ್ತಾನೆ. ಆ ಮಾತುಗಳ ಮುಗಿದ ತಕ್ಷಣವೇ ಸುಹಾಸ್ ತನ್ನ ಕಠಿಣ ದೃಷ್ಟಿಯನ್ನು ವರುಣ್ನ ಕಣ್ಣುಗಳಲ್ಲೇ ನೆಟ್ಟು ಅವನು ಸಂಪೂರ್ಣ ಭಾವಶೂನ್ಯ ಮುಖದಿಂದ ತನ್ನ ಕೈಯನ್ನು ಮುಂಭಾಗಕ್ಕೆ ಚಾಚುತ್ತಾನೆ. ಹೋ, ನೀವೇನಾ ಮಿಸ್ಟರ್ ವರುಣ್, ನಿಮ್ಮನ್ನು ಭೇಟಿಯಾಗಲು ತುಂಬ ಸಂತೋಷ ಆಯಿತು ಅಂತ ಹೇಳ್ತಾನೆ ಸುಹಾಸ್. ಅದು ಮೇಲ್ನೋಟಕ್ಕೆ ಅತ್ಯಂತ ಸಜ್ಜನಿಕೆಯ ಹಾಗೂ ಔಪಚಾರಿಕ ಸನ್ನೆಯಾಗಿದ್ದರೂ ವರುಣ್ಗೆ ಮಾತ್ರ ಸುಹಾಸ್ ತನ್ನನ್ನು ಯಾವುದೋ ಜನ್ಮದ ಶತ್ರು ಎಂಬಂತೆ ನೋಡ್ತಾ ಇರೋವಂಥದ್ದು ತುಂಬ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಒಂದು ಕ್ಷಣದ ಹಿಂಜರಿಕೆಯ ನಂತರ ವರುಣ್ ಸುಹಾಸ್ನ ಕೈ ಕುಲುಕ್ತಾನೆ. ನಾನು ನಿಮ್ಮ ಬಗ್ಗೆ ಬಹಳ ದಿನಗಳಿಂದ ಕೇಳಿದ್ದೇನೆ ಮಿಸ್ಟರ್ ಸುಹಾಸ್. ನೀವು ಮತ್ತು ಅಶ್ವಿನಿ ಅವನು ಮಾತನಾಡುತ್ತಿರುವಾಗಲೇ ವರುಣ್ ಅಶ್ವಿನಿಯ ಕಡೆಗೆ ಅರಿವಿಲ್ಲದೆ ದೃಷ್ಟಿ ಹರಿಸ್ತಾನೆ. ಅವನು ತನ್ನ ವಾಕ್ಯವನ್ನು ಪೂರ್ಣಗೊಳಿಸುವ ಮುನ್ನವೇ ಅಶ್ವಿನಿ ತಕ್ಷಣವೇ ಮಧ್ಯ ಪ್ರವೇಶಿಸಿ ಅತ್ಯಂತ ಕಠಿಣ ಧ್ವನಿಯಲ್ಲಿ ಹೇಳ್ತಾಳೆ, ವರುಣ್, ಮಿಸ್ಟರ್ ಸುಹಾಸ್ ವರ್ಮಾ ಮತ್ತು ನಾನು ಅಷ್ಟೊಂದು ಆಪ್ತರೇನೂ ಅಲ್ಲ. ಹಾಗಾಗಿ ನನ್ನ ವಿಷಯದ ಬಗ್ಗೆ ಅವರೊಂದಿಗೆ ಹೆಚ್ಚು ಚರ್ಚಿಸುವಂತಹ ಅಗತ್ಯವೇ ಇಲ್ಲ ಅಂತ ಹೇಳ್ತಾಳೆ. ಅಷ್ಟನ್ನು ಹೇಳಿ ಅಶ್ವಿನಿ ಸುಹಾಸ್ನಿಂದ ಒಂದು ವಿಚಿತ್ರ ಹಾಗೂ ಅಂತರ ಕಾಯ್ದುಕೊಳ್ಳುವ ನೋಟ ಬೀರಿ ಅತ್ಯಂತ ಉದಾಸೀನವಾಗಿ ತಲೆಯಾಡಿಸ್ತಾಳೆ. ಅವಳ ಮಾತಿನಲ್ಲಿದ್ದ ಆ ತಣ್ಣನೆಯ ಉದಾಸೀನತೆಯನ್ನು ಕಂಡಂತಹ ವರುಣ್ ತಕ್ಷಣವೇ ತನ್ನ ಮಾತನ್ನು ನಿಲ್ಲಿಸ್ತಾನೆ. ಅಶ್ವಿನಿ ಮತ್ತು ಸುಹಾಸ್ ನಡುವಿನ ಆ ಬಿಗುವಿನ ವಾತಾವರಣವನ್ನು ಗಮನಿಸಿದ ನಂತರ ಅವನು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು, ಕ್ಷಮಿಸಿ, ನಾನು ಹಾಗೆ ಹೇಳಬಾರ್ದಿತ್ತು. ಆದಾಗ್ಯೂ ನೀವು ದೇಶದ ಪ್ರಸಿದ್ಧ ಯುವ ಉದ್ಯಮಿ ಶ್ರೀ ವರ್ಮಾ, ನಿಮ್ಮನ್ನು ಭೇಟಿಯಾಗಿದ್ದು ನಿಜಕ್ಕೂ ನನಗೆ ಗೌರವದ ವಿಷಯ ಅಂತ ಚತುರತೆಯಿಂದ ವಿಷಯವನ್ನು ಬದಲಾಯಿಸ್ತಾನೆ. ಸುಹಾಸ್ ಅವರಿಬ್ಬರ ನಡುವಿನ ಪ್ರತಿಯೊಂದು ಸಣ್ಣ ನಡೆ ನುಡಿಯನ್ನು ತೀವ್ರವಾಗಿ ಗಮನಿಸ್ತಾನೆ ಇದ್ದ. ಅವರಿಬ್ಬರ ನಡುವಿನ ಆ ಪರಸ್ಪರ ನಿಕಟತೆ ಮತ್ತು ಅಶ್ವಿನಿ ತನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಅವನ ಅಸಮಾಧಾನ ಹಾಗೂ ಕೋಪವನ್ನು ಮತ್ತಷ್ಟು ಹೆಚ್ಚಿಸೋಕೆ ಶುರುವಾಯಿತು. ಅವನು ವರುಣ್ಗೆ ಕೇವಲ ಭಾವರಹಿತವಾಗಿ ತಲೆಯಾಡಿಸಿ ಉತ್ತರಿಸಿದನೇ ಹೊರತು ಮತ್ತೇನು ಕೂಡ ಮಾತಾಡಕ್ಕೆ ಹೋಗಲಿಲ್ಲ. ವರುಣ್ ತನ್ನ ವಾಕ್ಯವನ್ನು ಮುಗಿಸದೆ ಇಬ್ಬರೂ ಕೂಡ ಅವನು ಏನು ಹೇಳಲು ಹೊರಟಿದ್ದ ಎಂಬುದನ್ನು ಸುಹಾಸ್ಗೆ ಚೆನ್ನಾಗಿ ಅರ್ಥವಾಗಿತ್ತು. ನಾನು ಈ ವರುಣ್ ಕೃಷ್ಣನನ್ನು ಇದುವರೆಗೂ ಭೇಟಿಯಾಗಿಯೇ ಇರಲಿಲ್ಲ. ಅಂದಮೇಲೆ 6 ವರ್ಷಗಳ ಹಿಂದೆ ಅಶ್ವಿನಿಯ ಜೊತೆ ನನಗಿದ್ದಂಥ ಸಂಬಂಧದ ಬಗ್ಗೆ ಇವನಿಗೆ ಹೇಗೆ ತಿಳಿಯಿತು? ಅಶ್ವಿನಿ ತಾನಾಗಿ ಇವನ ಬಳಿ ನನ್ನ ಬಗ್ಗೆ ಏನಾದರೂ ಹೇಳಿದ್ದಾಳೆಯೇ? ಹಾಗಾದರೆ ಅವರಿಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಆಪ್ತತೆ, ಸ್ನೇಹ ಬೆಳೆದಿರಬಹುದು? ಸ್ನೇಹಕ್ಕಿಂತ ಮಿಗಿಲಾದದ್ದು ಮತ್ತೇನಾದರೂ ಇರಬಹುದೇ? ಈ ಸಾಲು ಸಾಲು ಅನುಮಾನಗಳು ಹಾಗೂ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡ್ತಾ ಇದ್ದಾಗೇ ಸುಹಾಸ್ನ ಎದೆಯಲ್ಲಿ ಅಸೂಯೆಯ ಬೆಂಕಿ ಕೆಂಡದಂತೆ ಉರಿಯೋಕೆ ಶುರುವಾಗುತ್ತೆ. ಅವನ ಮುಖದಲ್ಲಿದ್ದ ಭೀಕರ ಕೋಪ ಮತ್ತು ಅಸಮಾಧಾನ ಅಲ್ಲಿದ್ದ ಜಯಂತ್ ಹಾಗೂ ಇತರರಿಗೆ ಸ್ಪಷ್ಟವಾಗಿ ಗೋಚರಿಸುವಂತಿತ್ತು. ಅವರ ನಾಲ್ವರ ನಡುವಿನ ವಾತಾವರಣವು ಒಂದು ಕ್ಷಣದಲ್ಲಿ ತೀವ್ರ ಉದ್ವಿಗ್ನಗೊಂಡಿತ್ತು. ಸುತ್ತಲೂ ನೆರೆದಿದ್ದ ಗುಂಪಿನಲ್ಲಿದ್ದಂತಹ ಎಲ್ಲರ ಕಣ್ಣುಗಳು ಅಶ್ವಿನಿಯ ಮೇಲೆಯೇ ನೆಟ್ಟಿದ್ವು. ಅಶ್ವಿನಿ ಮುಜುಗರ ಹಾಗೂ ಕಿರಿಕಿರಿಯಿಂದ ತನ್ನ ಉಬ್ಬುಗಳನ್ನು ಸುಕ್ಕುಗಟ್ಕೊಳ್ತಾಳೆ. ಸುಹಾಸ್ ಜೊತೆ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡಿ ತನ್ನ ಸಮಯ ವ್ಯರ್ಥ ಮಾಡಲು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಬದಲಾಗಿ ಅವಳು ತಕ್ಷಣವೇ ಜಯಂತ್ ಕಡೆ ತಿರುಗಿ, ಏನು ಮಿಸ್ಟರ್ ಜಯಂತ್, ನೀವು ಇಲ್ಲಿದ್ದೀರಿ ಅಂತ ನಯವಾಗಿ ಕೇಳ್ತಾಳೆ. ಜಯಂತ್ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾನೆ. ನಂತರ ತನ್ನ ಮುಖದಲ್ಲಿ ಕಪಟ ನಗುವನ್ನು ತಂದುಕೊಳ್ಳುತ್ತಾ, ಅಯ್ಯೋ ಅದೇನೂ ಇಲ್ಲ ಡಾಕ್ಟರ್ ಅಶ್ವಿನಿ, ನಿಮ್ಮನ್ನು ಈ ಭವ್ಯ ಪಾರ್ಟಿಗೆ ಆಹ್ವಾನಿಸಿ ಹೀಗೆ ಮೂಲೆಯಲ್ಲಿ ಒಂಟಿಯಾಗಿ ಬಿಡುವಂಥದ್ದು ನಮ್ಮ ಸಭ್ಯತೆಯಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಿಮಗೆ ತೀವ್ರ ಮುಜುಗರ ಆಗ್ತಿದೆಯೇನೋ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಮಾತನಾಡಿಸೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅವನು ಆ ಮಾತು ಮುಗಿಸ್ತಾ ಇದ್ದಾಗೇ ಅಲ್ಲಿ ಮೂಡಿದ ಸುದೀರ್ಘ ಮೌನದಲ್ಲಿ ಸುಹಾಸ್ನ ಕಡೆಗೆ ಅರ್ಥಪೂರ್ಣವಾಗಿ ನೋಡ್ತಾನೆ. ಆದರೆ ಸುಹಾಸ್ ಮಾತ್ರ ಸಂಪೂರ್ಣ ಅಸಡ್ಡೆಯಿಂದ ನಿಂತಿದ್ದ.
ಜಯಂತ್ಗೆ ಪರಿಸ್ಥಿತಿಯನ್ನು ವಿವರಿಸುವ ಅಥವಾ ಸಮಾಧಾನ ಪಡಿಸುವ ಯಾವುದೇ ಉದ್ದೇಶ ಕೂಡ ಇರಲಿಲ್ಲ ಎಂಬುದು ತುಂಬ ಸ್ಪಷ್ಟವಾಗಿತ್ತು. ಬೇರೆ ದಾರಿ ಇಲ್ಲದೆ ಜಯಂತ್ ಮನಸ್ಸಿನಲ್ಲೇ ತನ್ನನ್ನು ತಾನೇ ದೂಷಿಸ್ಕೊಳ್ತಾನೆ. ಅಶ್ವಿನಿ ಸಣ್ಣದಾಗಿ ಮುಗುಳ್ನಕ್ಕು, ಅಯ್ಯೋ ಪರವಾಗಿಲ್ಲ ಮಿಸ್ಟರ್ ಜಯಂತ್, ನನಗಿಲ್ಲಿ ನನ್ನ ವಿದೇಶದ ಹಳೆಯ ಗೆಳೆಯ ವರುಣ್ ಕೂಡ ಸಿಕ್ಕಿದ್ದ. ನಾವು ಇಲ್ಲಿ ಅಪರೂಪಕ್ಕೆ ಭೇಟಿಯಾಗ್ತಿರೋದ್ರಿಂದ ಮಾತನಾಡೋಕ್ಕೆ ಸಾಕಷ್ಟು ವಿಷಯಗಳಿವೆ. ನಿಮ್ಮ ಈ ಕಾಳಜಿಗೆ ಧನ್ಯವಾದಗಳು. ಆದರೆ ನನ್ನ ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ ಎಂದು ಅತ್ಯಂತ ಸಭ್ಯವಾಗಿ ನಿರಾಕರಿಸ್ತಾನೆ. ಅವಳ ಆ ರಾಜಸಿಕ ಹಾಗೂ ತಣ್ಣನೆಯ ನಿರಾಕರಣೆಯಿಂದಾಗಿ ಜಯಂತ್ ತಬ್ಬಿಬ್ಬಾಗ್ತಾನೆ. ಅವನು ಅಲ್ಲಿಂದ ಹೊರಡಲು ಇನ್ನೊಂದು ಸೂಕ್ತ ನೆಪವನ್ನು ಹುಡುಕ್ತಿದ್ದಾಗ ಸಮೀಪಿಸ್ತಿದ್ದ ಹೈ ಹೀಲ್ಸ್ನ ಸದ್ದು ಅವನ ಗಮನವನ್ನು ಸೆಳೆಯುತ್ತದೆ. ಸುಹಾಸ್, ನೀವಿಲ್ಲಿದ್ದೀರಾ? ಕಾವ್ಯಳ ಧ್ವನಿ ಕೇಳಿಸ್ತು. ನಿಮ್ಮ ತಾಯಿ ಗಾಯತ್ರಿ ನಿಮ್ಮನ್ನು ಹುಡುಕ್ತಾನೆ ಇದ್ದಾರೆ. ಹೋಗೋವರಿಗೆ ಏನು ಬೇಕು ಅಂತ ನೋಡಿ ಅಂತಾಳೆ ಕಾವ್ಯ. ಜಯಂತ್ ತಾನು ಯೋಚಿಸ್ತಿದ್ದ ಸಬೂಬನ್ನು ಹೇಳಲಾರದೆ ತಡೆದು ನಿಲ್ತಾನೆ. ಸುಹಾಸ್ ತನ್ನ ಉಬ್ಬುಗಳನ್ನು ಗಂಟಿಕ್ಕಿದ್ದಾನೆ ಹೊರತು ತಕ್ಷಣವೇ ಅಲ್ಲಿಂದ ಕದಲಿಲ್ಲ. ಅವನ ಹಿಂದೆಯೇ ಓಡೋಡಿ ಬಂದ ಕಾವ್ಯ ಅವನ ಪಕ್ಕದಲ್ಲಿ ಬಂದು ನಿಂತು ಅಶ್ವಿನಿಯನ್ನ ಕಣ್ಣುಗಳಿಂದಲೇ ಸುಟ್ಟು ಬೂದಿ ಮಾಡುವಂತೆ ತೀವ್ರವಾಗಿ ದಿಟ್ಟಿಸಿ ನೋಡ್ತಾನೆ ಇದ್ದಾಳೆ. ಅವರಿಬ್ಬರೂ ಜೊತೆಯಾಗಿ ನಿಂತಿರುವುದನ್ನು ಕಂಡ ಅಶ್ವಿನಿಗೆ ತೀವ್ರ ಕಿರಿಕಿರಿ ಮತ್ತು ಒಂದು ರೀತಿ ಎಲ್ಲೋ ಒಂದು ಕಡೆ ಅಸಹ್ಯ ಅಂತಲೂ ಅನ್ನಿಸುತ್ತೆ. ನಿಮಗೆ ಏನೋ ಮುಖ್ಯ ಕೆಲಸವಿದ್ದಂತೆ ಕಾಣುತ್ತೆ ಮಿಸ್ಟರ್ ಸುಹಾಸ್, ನಾವು ನಿಮಗೆ ತೊಂದರೆ ಕೊಡುವುದು ಬೇಡ ಅಂತ ಹೇಳುತ್ತಾ ಅವಳು ವರುಣ್ಗೆ ರಹಸ್ಯವಾಗಿ ಏನೋ ಸನ್ನೆ ಮಾಡ್ತಾಳೆ. ಇಬ್ಬರು ಹಿಂತಿರುಗಿ ಅಲ್ಲಿಂದ ಹೊರಡಲು ಕೂಡ ಸಿದ್ಧರಾಗ್ತಾರೆ. ಸುಹಾಸ್ನ ಪಕ್ಕದಲ್ಲೇ ನಿಂತಿದ್ದ ಕಾವ್ಯ ಗಾಯತ್ರಿ ತಾಯಿಯವರು ಅವನನ್ನು ತುರುಕುತ್ತಾಗಿ ಹುಡುಕ್ತಿದ್ದಾರೆ ಎಂದು ಪದೇ ಪದೇ ನೆನಪಿಸ್ತಾನೆ ಇದ್ಲು. ಅಶ್ವಿನಿ ಅಲ್ಲಿಂದ ಹೊರಟು ಹೋಗುವುದನ್ನು ಸುಹಾಸ್ ತಡೆಯಬಾರದು ಎಂಬುದೇ ಅವಳ ಮುಖ್ಯ ಉದ್ದೇಶ ಕೂಡ ಆಗಿತ್ತು. ಶ್ರೀಮತಿ ವರ್ಮಾ ಅವರು ತುಂಬ ಆತುರದಲ್ಲಿರೋ ಥರ ತೋರ್ತಾ ಇದೆ. ಸೊ ದಯವಿಟ್ಟು ಹೋಗಿ ಸ್ವಲ್ಪ ನೋಡ್ತೀರಾ ಏನಾಗಿದೆ ಅಂತ? ಬನ್ನಿ, ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಕಾವ್ಯ ಹೇಳ್ತಾಳೆ. ಆದರೆ ಆ ದೂರದಲ್ಲಿ ಸಾಕ್ತಿದ್ದ ಅಶ್ವಿನಿಯ ಮೇಲೆಯೇ ಸುಹಾಸ್ನ ಸಂಪೂರ್ಣ ಗಮನ ಅನ್ನೋದು ನೆಟ್ಟಿರುವುದು ಗಮನಿಸಿದ ಕಾವ್ಯಳ ಎದೆ ಒಂದು ಕ್ಷಣ ದಸಕ್ಕನೆ ಕುಗ್ಗಿತ್ತು. ಆತಂಕ ಮತ್ತು ಭಯದಿಂದ ಅವಳ ಜ್ಞಾಪನೆಗಳು ಮತ್ತಷ್ಟು ಆತುರದಿಂದ ಹೊರಬಂದವು. ಈಗಾಗಲೇ ಅಶ್ವಿನಿ ವರುಣರ ಸಾಮೀಪ್ಯ ಕಂಡು ಕೆಂಡವಾಗಿದ್ದ ಸುಹಾಸ್ ಕಾವ್ಯಾಳ ಕಿರುಚಾಟಕ್ಕೆ ಕೋಪಗೊಂಡು ಅವಳತ್ತ ಅತ್ಯಂತ ತಣ್ಣನೆಯ ಹಾಗೂ ಭೀಕರ ನೋಟವನ್ನು ಬೀರ್ತಾನೆ. ಅವನ ಆ ಒಂಟಿ ನೋಟಕ್ಕೆ ಕಾವ್ಯಾಳ ರಕ್ತವೇ ಹೆಪ್ಪುಗಂಟಿದಂತಾಯಿತು. ಅವಳ ಧ್ವನಿ ಗಂಟಲಿನಲ್ಲೇ ಉಸಿರುಗಟ್ಟು ನಿಂತು ಹೋಯಿತು. ಮುಂದಿನ ಕ್ಷಣವೇ ಸುಹಾಸ್ ಕಾವ್ಯಾಳನ್ನು ಹಿಂತಿರುಗಿ ನೋಡುವ ಕನಿಷ್ಠ ಸೌಜನ್ಯವನ್ನು ತೋರದೆ ತೀವ್ರ ಅಸಡ್ಡೆಯಿಂದ ಅಶ್ವಿನಿ ಮತ್ತು ವರುಣ್ ಹೋದ ದಿಕ್ಕಿನಲ್ಲೇ ಹಿಂಬಾಲಿಸಿ ನಡೀತಾನೆ. ಕಾವ್ಯ ಕೆಲವು ಸೆಕೆಂಡುಗಳ ಕಾಲ ತೀವ್ರ ಆಘಾತದಿಂದ ಸ್ತಬ್ಧಳಾಗಿ ನಿಂತು ಬಿಟ್ಟಿದ್ಲು. ನಂತರ ಉಸಿರು ಬಿಗಿಡಿದು ಹಲ್ಲು ಕಡಿಯುತ್ತಾ ಅತ್ಯಂತ ವೇಗವಾಗಿ ಅವನ ಹಿಂದೆಯೇ ಹೊಡೆದ್ಲು. ಅಶ್ವಿನಿ ಮತ್ತು ವರುಣ್ ಆ ಗದ್ದಲದಿಂದ ದೂರವಾಗಿ ಪ್ರಶಾಂತವಾಗಿ ಮಾತನಾಡುತ್ತಾ ದೂರ ಹೆಜ್ಜೆ ಹಾಕ್ತಾ ಹೋಗ್ತಾನೆ ಇದ್ದಾರೆ. ಕತೆ ಮುಂದುವರಿಯುತ್ತೆ. ಇನ್ನು ಮುಂದುವರೆದ ಭಾಗದಲ್ಲಿ ಏನೇನಾಗ್ಬೋದು ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ಔಟ್ ಮಾಡಿ.